ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಅಸ್ಸಲಾಮ್ ಅಲೈಕುಮ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಭಾಳ ಸಿಂಪಲ್ ಇದೆ, ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು. ನೀವು ನಮ್ಮ ಚಾನಲ್ ಯಾರು ನೋಡ್ತಾ ಇಲ್ಲ, ವಿಡಿಯೋ ನೋಡಿ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಿ, ವಿಡಿಯೋ ಪೂರ್ತಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ದೊಡ್ಡ ಗಾತ್ರದ 3 ಬಟಾಟೆ ತೊಗೊಂಡಾಗಿದ್ದೆ ನಾನು. ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮ್ಯಾಗಿನೆಲ್ಲ ಸಿಪ್ಪೆ ತೆಗಿಬೇಕು. ನೋಡಿ, ಕ್ಲೀನಾಗಿ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಬೇಕು. ನಾವೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಕಟ್ ಮಾಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಬೇಕು. ಈಗ ಏನು ಮಾಡಬೇಕು, ನಾನು ಕಟ್ ಮಾಡಬೇಕು. ನೋಡಿ, ಇದೆಲ್ಲ ಸಿಂಪಲ್ ಇದೆ. ನೋಡಿ, ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಡಿದ್ದೀನಿ ನಾನು. ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಬೇಕು. ಭಾಳ ಸಣ್ಣಗೂ ಕಟ್ ಮಾಡಬಾರ್ದು, ಮೀಡಿಯಮ್ ದಪ್ಪಗೆ ಕಟ್ ಮಾಡಬೇಕು. ಭಾಳ ತುಳುನೂ ಮಾಡಬಾರ್ದು ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಬೇಕು. ನೋಡಿ, ದಪ್ಪಗಾಗಿ, ಸ್ವಲ್ಪ ಮೀಡಿಯಮ್ ದಪ್ಪಗಿರಬೇಕು. ನೀವು ಮನೇಲಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಸ್ನ್ಯಾಕ್ಸ್ ಸಾಯಂಕಾಲ ತಿನ್ನೋಕ್ಕೆ ಮಕ್ಕಳಿಗೆ ಸೂಪರ್ ಇದು ಟೇಸ್ಟ್. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲಿ ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ನಾನು ಕಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಬೇಕೆಲ್ಲ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಕ್ಕಳು ಸೂಪರ್ ಸೂಪರಾಗಿ ಬರುತ್ತೆ ಟೇಸ್ಟ್ ಎಲ್ಲ. ನೋಡಿ, ಟ್ರೈ ಮಾಡಿ. ನೋಡಿ, ಈ ರೀತಿ ಗಾತ್ರದಲ್ಲಿ ನಾನು ಕಟ್ ಮಾಡಿದ್ದೀನಿ. ಸ್ವಲ್ಪ ಮೀಡಿಯಮ್ ದಪ್ಪದಲ್ಲಿ, ಭಾಳ ತುಳುವಾಗಿನೂ ಕಟ್ ಮಾಡಬಾರ್ದು. ನೋಡಿ, ಈ ರೀತಿ ದಪ್ಪಗೆ ಕಟ್ ಮಾಡಬೇಕು. ನೋಡಿ, ಈ ಥರನೂ ಕಟ್ ಮಾಡ್ಕೋಬೇಕು. ಗುಂಡಗೆ ಕಟ್ ಮಾಡಿ ಸ್ವಲ್ಪ ಮೀಡಿಯಮ್ ಇಡಬೇಕು. ಭಾಳ ತೆಳ್ಳಗೂ ಕಟ್ ಮಾಡಬಾರ್ದು. ನೋಡಿ, ಈ ರೀತಿ ನಾವು ತೊಗೊಂಡು ಕಟ್ ಮಾಡಬೇಕು. ನೋಡಿ ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ. ದೊಡ್ಡ ಗಾತ್ರದ ಬಟಾಟೆ ತೊಗೋಬೇಕು ನೀವು. ನೋಡಿ, ಭಾಳ ತುಳುವಾಗಿನೂ ಕಟ್ ಮಾಡಿಲ್ಲ ನಾನು. ಸ್ವಲ್ಪ ದಪ್ಪಾಗಿ, ಮೀಡಿಯಮ್ ದಪ್ಪಾಗಿರಬೇಕು. ನೀವು ಅಜ್ಮಾಸಾಗಿ ಸ್ವಲ್ಪ ನೋಡಿ ಕಟ್ ಮಾಡ್ಬೋದು. ಭಾಳ ಸೂಪರ್ ಟೇಸ್ಟ್, ಸ್ನ್ಯಾಕ್ಸ್ ಸೂಪರಾಗಿ ಬರುತ್ತೆ. ನೋಡಿ, ಟ್ರೈ ಮಾಡಿ ನೀವು ಮನೇಲಿ. ನಮ್ಮ ಚಾನಲ್ ಯಾರು ನೋಡಿಲ್ಲ, ನೋಡಿ ಹೊಸ್ದಾಗಿ ಯಾರು ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ವಾಚ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ನೋಡಿ, ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡ್ಕೊಂಡಾಗಿದೆ. ಈಗ ಏನು ಮಾಡಬೇಕು, ನಾವು ಒಂದು ಪಾತ್ರೆಯಲ್ಲಿ ಒಂದು ಬೊಗೋ ನಿಂತಿರೋ ಪಾತ್ರೆ ಅಂತಿರೋ ನೋಡಿ, ಈ ಥರ ನೀರು ಜಾಸ್ತಿ ಹಾಕಿ ನಾ ಕುದಿಸಿದ್ದೀನಿ. ನೀರು ಫಸ್ಟಿಗೆ ಕುದಿಸ್ಬೇಕು ನೀರು. ನಂತರದಲ್ಲಿ ನಾವು ಏನು ಮಾಡಬೇಕೆಲ್ಲ ಕಟ್ ಮಾಡಿದ್ದೆಲ್ಲ ನಾವು ಬಟಾಟೊ ಎಲ್ಲ ಹಾಕಬೇಕು. ನೋಡಿ, ಈ ರೀತಿ ನಾವು ಹಾಕಬೇಕು. ಒಂದು 10 ನಿಮಿಷ ಒಳಗೆ ಜಾಸ್ತಿನೂ ಬಿಡಬಾರ್ದು.
ಒಂದು 10 ನಿಮಿಷ ಒಳಗೆ ನಾವೇನು ಕುದಿಸ್ಬೇಕು. ಸ್ವಲ್ಪ ಬಿಸಿ ನೀರಲ್ಲಿ ನಾವು ಫಸ್ಟಿಗೆ ಇದು ಸ್ವಲ್ಪ ಕುದಿಸ್ಬೇಕು ನೋಡಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, ನೀವು ಹಾಕ್ಬೋದು, ಇಲ್ಲಿಕಂದ್ರೆ ಬಿಡ್ಬೋದು ನೋಡಿ. ಈ ರೀತಿ ನಾನು ಸ್ವಲ್ಪ ಜಾಸ್ತಿನೂ ಕುದಿಸ್ಬಾರ್ದು, ಸ್ವಲ್ಪ ಒಂದು 10 ನಿಮಿಷ ಒಳಗೆ ನಾವು ಕುದಿಸ್ಕೋಬೇಕು. ಏನು ಮಾಡಬೇಕೆಲ್ಲ ಕುದಿಸ್ಕೊಂಡು ಒಂದು ಬಸಿಬೇಕು ನೋಡಿ. ಒಂದು ಸಾಣಿಗೆಲೆಲ್ಲ ಇದು ನೀರೆಲ್ಲ ಬಸಿಬೇಕು. ಭಾಳ ಸೂಪರಾಗಿ ಬರುತ್ತೆ, ಟೇಸ್ಟ್ ಸೂಪರು. ಸ್ನ್ಯಾಕ್ಸ್ಗೆ ಇದು ನೋಡಿ, ನೀವು ಟ್ರೈ ಮಾಡಿ ಮನೇಲಿ. ಜಾಸ್ತಿ ನೀರಿಟ್ಟು ಕುದಿಸ್ಕೋಬೇಕು. ಕುದಿಸ್ ನಂತರ ನೀರಿನಲ್ಲಿ ಇದೆಲ್ಲ ಬಟಾಟು ಕಟ್ ಮಾಡಿದೆಲ್ಲ ಚಿಪ್ಸ್ ಹಾಕಬೇಕು ನಾವು ಈ ರೀತಿ. ಈಗ ಏನು ಮಾಡ್ಬೇಕಂದ್ರೆ ನಾ ಎಲ್ಲ ತೊಗೋಬೇಕು, ಎಲ್ಲ ಬಸಿಬೇಕು ನೋಡಿ. ಈ ಸಾಣಿಗೆಯಲ್ಲಿ ನಾನು ತೆಗಿತೀನಿ ಎಲ್ಲ ನೋಡಿ. ಈ ರೀತಿ ನಾ ತೊಗೋಬೇಕೀಗ ನೋಡಿ. ಭಾಳ ಈಸಿ ಇದೆ ನೋಡಿ, ಟ್ರೈ ಮಾಡಿ ನೀವು ಮನೇಲಿ. ನೋಡಿ ಈಗೆಲ್ಲ ಒಣಗಬೇಕು ನೋಡಿ. ಒಂದು 20 ನಿಮಿಷ ಬಿಡಬೇಕು ನೋಡ್ರಿ. ಎಲ್ಲ ನೀರೆಲ್ಲ ಒಣಗಬೇಕು. ನೀರೆಲ್ಲ ಇಲ್ಲಿಕಂದ್ರೆ ನೀವು ಏನು ಮಾಡಬೇಕು ಗೊತ್ತಾ, ಒಂದು ಕಾಟನ್ ಅರ್ಬಿ ತೊಗೊಂಡು ಅದರಲ್ಲಿ ಹಾಕಿ ಎಲ್ಲವೂ ಕ್ಲೀನಾಗಿ ನಾವು ಇದು ಮಾಡ್ಬೇಕು ನೋಡಿ. ಕಾಟನ್ ಅರ್ಬಿಯಲ್ಲಿ ಹಾಕಿನೂ ನಾ ಎಲ್ಲ ಕ್ಲೀನಾಗಿ ಒಣಗಿಸ್ಕೋಬೇಕು. ಇಲ್ಲವ ಅಂದ್ರೆ ಈಗ ಬೇಡಪ್ಪ ನಮ್ಗೆ ಅರ್ಬಿ ಏನು ಬೇಡ, ನಮ್ಗೆ ಏನೋ ಟೈಮ್ ಇದೆ ಅಂದ್ರೆ ಹಿಂಗೆ ಸಾಣಿಗೆಯಲ್ಲಿ ಹಾಕಿ ಒಂದು 20 ನಿಮಿಷ ಅದು ಬಿಡ್ಬೋದು. ತಾನೇ ಒಣಗ್ತಾ ಇರುತ್ತೆ, ಎಲ್ಲ ನೀರೆಲ್ಲ ಹೋಗ್ತದೆ ನೋಡಿ. ಈ ರೀತಿಯೂ ಮಾಡ್ಬೋದು. ಇಲ್ಲ ಅರ್ಬಿನೂ ಆದರೆ ಕಾಟನ್ ಅರ್ಬಿಯಲ್ಲೂ ಹಾಕ್ಬೋದು. ನಾನು ಕಾಟನ್ ಅರ್ಬಿಯಲ್ಲಿ ಹಾಕಲಿಲ್ಲ, ನಾನು ಈ ಥರನೇ ಒಂದು 20-25 ನಿಮಿಷ ಬಿಟ್ಟಿದ್ದೀನಿ. ಒಂದು 25 ನಿಮಿಷ ಬಿಡ್ಬೇಕು ನಾವು ಈ ರೀತಿ. ನೀರೆಲ್ಲ ಬಸೋದು ಒಣಗ್ತೈತಿ. ಏನು ಕಾದಿದೆ ನಾನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಬಿಸಿ ಆಗಿರಬೇಕು ಎಣ್ಣೆ ನೋಡಿ. ಒಳ್ಳೆಣ್ಣೆ ಭಾಳ ಬಿಸಿಯಾಗಿದೆ, ಹಾಕಿದ್ದೀನಿ ನೋಡಿ. ಟ್ರೈ ಮಾಡಿ ನೀವು ಈ ರೀತಿ. ಮೀಡಿಯಮ್ ಗ್ಯಾಸ್ ಮಾಡಬಾರ್ದು, ಸ್ವಲ್ಪ ಬಿಸಿ ಜೋರಾಗಿ ಇಡಬೇಕು. ಜೋರು ಗ್ಯಾಸಿನ ಮ್ಯಾಗ ಹಾಕ್ಬೇಕು ನೋಡಿ. ಭಾಳ ಸೂಪರಾಗಿ ಬರುತ್ತೆ ನೋಡಿಲ್ಲ, ಈ ರೀತಿ ಆಗ್ಬೇಕು ನೋಡಿ. ರೆಡಿಯಾಗಿದೆ. ಈ ಥರ ನೀವು ಮನೇಲಿ ಮಾಡಿ, ಸೂಪರಾಗಿ ಬರುತ್ತೆ, ಟೇಸ್ಟ್ ಸೂಪರು. ಸ್ನ್ಯಾಕ್ಸ್ ಟ್ರೈ ಮಾಡಿ ನೀವು ಒಂದ್ಸಲ. ಕಮೆಂಟ್ನಲ್ಲಿ ತಿಳಿಸಿ ನನಗೆ ಹ್ಯಾಂಗಾಗಿತ್ತಪ್ಪ, ಸೂಪರಾಗಿತ್ತು ಇಲ್ಲೋ ನಿಮ್ಮ ಅನಿಸಿಕೆ ಬರೀರಿ ನನಗೆ. ತಿಳಿಸಿ ಕಮೆಂಟಲ್ಲಿ ಹೇಗಾಗಿತ್ತು, ಚಲೋ ಆಗಿತ್ತು ಇಲ್ಲೋ ಅನ್ನೋದು ನನ್ನ ಕಮೆಂಟ್ನಲ್ಲಿ ಹಾಕಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಭಾಳ ತಿಳುವಾಗಿನೂ ಕಟ್ ಮಾಡಬಾರ್ದು, ದಪ್ಪಗಿನೇ ಕಟ್ ಮಾಡಬೇಕು, ಅಂದರೆ ಸೂಪರಾಗಿ ಬರುತ್ತೆ. ಜಾಸ್ತಿ ತಿಳು ಆದರೆ ಕುದ್ದು ಬಿಡ್ತೈತೆ ಅದು. ಜಾಸ್ತಿ ತಳ್ಳಗೆ ಕಟ್ ಮಾಡಬಾರ್ದು. ಮೀಡಿಯಮ್ ಸ್ವಲ್ಪ ದಪ್ಪಗಿದ್ರೇ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ನಾನು ಒಂದು ಸಾಣಿಗೆಯಲ್ಲಿ ಎಲ್ಲ ಹಾಕಿದ್ದೀನಿ. ಈಗೇನು ಮಾಡಬೇಕು, ಸ್ವಾದಾನುಸಾರ ಸ್ವಲ್ಪ ಉಪ್ಪು ಹಾಕಬೇಕು. ನೀವು ಎಷ್ಟು ತೊಗೊಂಡಿರಿ ಅದ್ರ ಪ್ರಕಾರ ನೀವು ಹಾಕಿ. ನಾನು ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಉಪ್ಪು, ಒಂದು ಸ್ಪೂನು ಚಾಟ್ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಭಾಳ ಸೂಪರ್ ಟೇಸ್ಟು ಸೂಪರಾಗಿರುತ್ತೆ ನೋಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಭಾಳ ಈಸಿ ಇದೆ ನೋಡಿ. ರೆಡಿಯಾಗಿದೆ ಎಲ್ಲ. ಈಗೇನು ಮಾಡಬೇಕು, ಕೆಚಪ್ ಸಾಸ್ ಏನು ತೊಗೊತೀರಿ ನೋಡಿ ನೀವು, ಅದರಲ್ಲಿ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಹ್ಯಾಂಗಾಗಿತ್ತು ಅನ್ನೋದು ತಿಳಿಸಿ ನನಗೆ. ಸೂಪರಾಗಿ ಬಂದಿತ್ತು, ಟೇಸ್ಟ್ ಹತ್ರ ಸೂಪರಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಹೇಳಿ ನನಗೆ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ ನನಗೆ. ಸೂಪರಾಗಿದೆ ನೋಡಿ, ಸೂಪರ್ ಟೇಸ್ಟ್, ಭಾಳ ಈಸಿ ಇದೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋ ಪೂರ್ತಿ ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ಸೂಪರಾಗಿ ಬಂದಿದೆ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.